ಗಾಯತ್ರಿ. ಎಲ್ಲಿಂದ ಬಂದದ್ದು? ನಾನು ತೀರ್ಥಹಳ್ಳಿಯಿಂದ ಬಂದಿದ್ದೆ. ಫಸ್ಟ್ ಟೈಮ್ ಬರ್ತಿದ್ದೀರಾ? ಫಸ್ಟ್ ಟೈಮ್ ಬರ್ತಾರೆ. ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಮತ್ತೆ ಅಟೆಂಡ್ ಮಾಡಬೇಕು ಅನ್ನೋಂಥ ಒಂದು ಉತ್ಸಾಹ ಮತ್ತೆ ಬಂದಿದೆ. ಎಲ್ಲ ವ್ಯವಸ್ಥೆನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಟಾಕ್ ಕೇಳಲಿಕ್ಕಂತೂ ಒಂದು ರೀತಿ ರೋಮಾಂಚನ ಅನಿಸುತ್ತೆ, ಅಷ್ಟೊಂದು ಖುಷಿ ಆಗುತ್ತೆ. ನಾನು ಆ್ಯಕ್ಚುಲಿ ಅವರನ್ನ ಫಾಲೋ ಮಾಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಆಮೇಲೆ ನನಗೆ ಅಪರ್ಚುನಿಟಿ ಸಿಕ್ಕರೆ ನಾನು ಬರಬೇಕು ಅಂತ ಹೇಳಿ ಆಸೆ ಇತ್ತು. 2 days ಬ್ಯಾಕ್ ನಾನು ರಿಜಿಸ್ಟ್ರೇಷನ್ ಮಾಡಿದೆ. ಇಲ್ಲಿ ಬಂದ ಮೇಲಂತೂ ಅವ್ರನ್ನ ನೋಡಿ ತುಂಬ ಖುಷಿಯಾಗಿದೆ, ಸರಿಗೆ ನೋಡಿಬಿಟ್ಟು. ಮತ್ತು ನಾನು ಅವ್ರು ಹೇಳಿದಾಗೆ ತ್ರಾಟಕ ಮಾಡ್ತಾ ಇದ್ದೆ, ಮಿರರ್ ನಾಟಕ. ಅದರಿಂದ ನನಗೆ ತುಂಬ ಪಾಸಿಟಿವಿಟಿ ಬಂದಿದೆ ನನ್ನ ಲೈಫಲ್ಲಿ. ಹೆಲ್ತ್ ಇಶ್ಯೂಸ್ ಇತ್ತು ತುಂಬ, ಈಗ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ, ತುಂಬ ಖುಷಿ ಆಗ್ತಾ ಇದೆ. ಇದೊಂದು ಒಳ್ಳೆ ಅಪರ್ಚುನಿಟಿ, ಎಲ್ಲರಿಗೂ ಕೂಡ ಇದು ರೀಚ್ ಆಗಬೇಕು ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು. ನಮ್ಮ ಹೆಸರು ಸೋಮಶಂಕರ್ ಅಂತ. ಎಲ್ಲಿಂದ? ಬೆಂಗಳೂರಿಂದ. ಫಸ್ಟ್ ಟೈಮ್ ಬರ್ತಿದ್ರಿ ಕ್ಲಾಸಿಗೆ? ಆಫ್ಲೈನ್ ಕ್ಲಾಸ್ ಮಾಡಿದ್ದೀವಿ. ಓಕೆ. 30 ವರ್ಷಗಳ ಸಾಧನೆ, 30 ವರ್ಷಗಳಿಂದ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ದೀವಿ. ಒಂದು ಹಂತ ಸಾಧನೆ ಮಾಡಿದ್ದೀವಿ, ಅದು ಮೇಲೆ ಹೋಗೋಕ್ಕಾಗಿರಲಿಲ್ಲ. ಲಾಸ್ಟ್ ಟೈಮ್ ಆಫ್ಲೈನ್ ಕ್ಲಾಸಲ್ಲಿ ಯಾವ ಗಣತತ್ವ ಅಥವಾ ಬ್ರಹ್ಮಾಂಡದ ರಹಸ್ಯ ಏನು ಅಂತೇಳಿ ಗೊತ್ತಾಗಿದ್ದು, 30 ವರ್ಷಗಳ ಮಾಡಕ ಸಾಧನೆಯಲ್ಲಿ 4 ವರ್ಷಗಳಲ್ಲಿ ಬದಲಾವಣೆ ಆಗಿದೆ, 4 ತಿಂಗಳಲ್ಲಿ ಬದಲಾವಣೆ ಆಗಿದೆ. ತುಂಬ ಚೆನ್ನಾಗಿದೆ. ಹೀಗಾಗಿ ಈ ಕ್ಲಾಸ್ ಕೂಡ ತುಂಬ ನಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿ. ಹೇಗೆ ಅನುಭವ ಆಯ್ತು ನಮಗೆ? ತುಂಬ ಚೆನ್ನಾಗಿ ಅನುಭವ ಆಗಿದೆ ಮೇಡಮ್. 30 ವರ್ಷಗಳ ಜರ್ನಿಯಲ್ಲಿ ಅನೇಕ ಸಾಧು ಸಂತರು ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೆ ಕೂಡ ಅನೇಕ ಸಾಧು ಸಂತಗಳನ್ನು ಮೀಟ್ ಮಾಡಿದ್ದೀವಿ, ಅವ್ರ ಜೊತೆ ಬರ್ತಿದ್ದೀವಿ. ಆದರೆ ಯಾವುದು ಒಂದು ಬ್ರಹ್ಮಾಂಡದ ರಹಸ್ಯ ಅಥವಾ ಒಂದು ಗಣತತ್ವ ಅರ್ಥ ಆಗಿರಲಿಲ್ಲ, ಅದು ಈ ಬಾರಿ ಅರ್ಥವಾಗಿದೆ. ತಮ್ಮ ಅನುಭವಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ದೀಪಕ್, ನಾನು ಪುಣೆಯಿಂದ ಬಂದಿದ್ದು. ಓಕೆ. ಆ್ಯಕ್ಚುಲಿ ನನ್ನ ಕಸಿನ್ ನನಗೆ ಹೇಳಿದ್ದು ಒಂದು ಕ್ಲಾಸ್ ಉಂಟು, ವರ್ಕ್ಶಾಪ್ ಉಂಟು, ಅಟೆಂಡ್ ಮಾಡು, ಲೈಫ್ ಚೇಂಜಿಂಗ್ ಅಂತ. ಬಟ್ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತದ್ದು ಲೈಫ್ ಚೇಂಜಿಂಗ್ ಅಲ್ಲ, ಒಂದು ಅದಕ್ಕಿಂತ ತುಂಬ ಮೇಲೆ ಅಂತ. ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಲೈಫಲ್ಲಿ ಅಂದರೆ ನೆಗೆಟಿವ್ ಪಾಸಿಟಿವ್ ಇದರ ಡಿಫ್ರೆನ್ಸ್ ಮಾಡಲಿಕ್ಕೆ ನಾನು ಕಲ್ತಿದ್ದಂದರೆ 2 ದಿವಸದ ವರ್ಕ್ಶಾಪಲ್ಲಿ. ಸೊ ಸಚಿನ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹೆಸರು ಪೂಜಾ ಅಂತ. ಎಲ್ಲಿಂದ ಬಂದದ್ದು? ನಾನು ಕಾರ್ಕಳದಿಂದ ಬಂದದ್ದು. ಫಸ್ಟ್ ಟೈಮ್ ಬರ್ತಿದ್ದೆ ಕ್ಲಾಸಿಗೆ? ಇದು ನಂದು 4th ಶಾಪ್. ಓ ಸೂಪರ್. ಹೇಗೆ ಅನಿಸ್ತು ಮ್ಯಾಮ್? ನನಗೆ ತುಂಬಾ ಚೆನ್ನಾಗಿ ಅನಿಸ್ತಿದೆ. ಅಂದ್ರೆ ನನಗೆ ತುಂಬಾ ಪಾಸ್ಟ್ ಟ್ರಾಮಾ ಇಂದ ನಾನು ತುಂಬಾ ಸಫರ್ ಆಗ್ತಿದ್ದೆ, ಡಿಪ್ರೆಷನ್, ಆಂಗ್ಸೈಟಿ ಇಂದ. ಸೊ ಫಸ್ಟ್ ವರ್ಕ್ಶಾಪ್ ಅಲ್ಲೇ ನನಗೆ ಹೀಲಿಂಗ್ ಆಗಿತ್ತು, ತುಂಬಾನೇ ಹಿಂಗಾಗಿತ್ತು. ಮತ್ತೆ ನನ್ನ ಪರ್ಸನಾಲಿಟಿ ಕೂಡ ಚೇಂಜ್ ಆಗಿತ್ತು. ಜನರು ಹೇಳಕ್ ಶುರು ಮಾಡಿದ್ರು ಏನು ಚೇಂಜಸ್ ಆಗಿದೆ, ಫೇಸಲ್ಲಿ ಕೂಡ ನಂದು ಗ್ಲೋ ಬಂದಿದೆ. ಈವನ್ ನಂದು ಆಫೀಸ್ ವರ್ಕಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದೀನಿ. ನನಗೆ ಇನ್ಕ್ರಿಮೆಂಟ್ ಕೂಡ ಆಯಿತು ನನ್ನ ಪರ್ಫಾರ್ಮೆನ್ಸ್ ಮೇಲೆ. ಸೊ ಅದರಿಂದ ನಾನು ಎವ್ರಿ ಕ್ಲಾಸ್ ನನಗೆ ಬೆನಿಫಿಟ್ ಸಿಕ್ಕಿದೆ. ಸೊ ಎವ್ರಿ ಕ್ಲಾಸ್ ನಾನು ಅಟೆಂಡ್ ಮಾಡ್ತಿದ್ದೀನಿ. ಆಮೇಲೆ ಆನ್ಲೈನ್ ಕ್ಲಾಸು ಶ್ರೀವಿದ್ಯೆ ಮತ್ತು ಆಕರ್ಷಣ ವಿದ್ಯೆನೂ ನಾನು ಅಟೆಂಡ್ ಮಾಡಿದ್ದೀನಿ. ಸೊ ಆಕರ್ಷಣ ವಿದ್ಯೆ ನಾನು ಫಾಲೋ ಮಾಡ್ತಿದ್ದೀನಿ. ನನಗೆ ರಿಸಲ್ಟ್ ಬರ್ತಾ ಇದೆ, ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಇದೆ. ಸೊ ಅದೇ ಶ್ರೀನಾಥ್ ಸರ್ ಗುರುಗಳು ನನಗೆ ದೇವರೇ ಗುರುಗಳ ರೂಪದಲ್ಲಿ ಬಂದಿದ್ದಾರೆ. ಸೊ ಐ ಆಮ್ ಜಸ್ಟ್ ಸರೆಂಡರಿಂಗ್ ಟು ಹಿಮ್. ಐ ಆಮ್ ಥ್ಯಾಂಕ್ಫುಲ್ ಫಾರ್ ಹಿಮ್. ನಂಗೆ ಈಗ 15 days ಮೊದಲು ನನ್ನ ಫ್ರೆಂಡ್ ಅವರು ತುಳಸಿ ಅವ್ರು ಹೇಳಿದರು ಹೀಗೆ ಕ್ಲಾಸ್ ಉಂಟು ಬರ್ತೀರಾ ಅಂತ. ನೋಡಿದ್ರೆ ಯೂಟ್ಯೂಬ್ ಎಲ್ಲ ನೋಡಿದೆ, ತುಂಬ ಇನ್ಸ್ಪೈರ್ ಆಯಿತು. ರೇಖೆ ಎಲ್ಲ ಮಾಡ್ತಾ ಇದ್ದೆ, ಬಟ್ ಇದ್ರೊಟ್ಟಿಗೆ ಇದು ಮಾಡುವಾಗ ಇವತ್ತು ಅಲ್ಟಿಮೇಟ್ ಎಕ್ಸ್ಪ್ರೆಷನ್, ಅದು ಹೇಳಲಿಕ್ಕೆ ವರ್ಡ್ಸ್ ಸಾಕಾಗ್ತಾ ಇಲ್ಲ. ಫಸ್ಟ್ ಟೈಮ್ ನಾವು ಅವ್ರನ್ನ ಟಚ್ ಮಾಡಿದ್ದು ಒಂಥರ ಏನೋ ಫೀಲಿಂಗು, ಒಂಥರ ಖುಷಿ ಆಗ್ತದೆ. ಖುಷಿಯಾಗಿ ಅಳೋ ಸಹ ಬರ್ತಾ ಇದೆ. ಇಂಥ ಒಂದು ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ನೀವು ಹೊರಗೆ ಬಂದಿಲ್ಲ ಅಂತೇಳಿ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಕ್ಸ್ಪ್ರೆಷನ್ ಅಷ್ಟು ಒಳ್ಳೆ. ಅವ್ರನ್ನ ಟಚ್ ಮಾಡಿದಾಗ ಒಂಥರ ಏನೋ ವೈಬ್ರೇಷನ್ ಆಯ್ತು ನಮಗೆ. ಮತ್ತೆ ಅದು ಮೆಡಿಟೇಷನ್ ಎಲ್ಲ ಮಾಡುವಾಗ ಮತ್ತೆ ಇದು ಇಲ್ಲಿ 3rd ಐ ಓಪನ್ ಆಗುವಾಗ ಈಗ ನಂಗೆ ಪೇನ್ ಬಂತು. ಅದು ಹೇಳಲಿಕ್ಕೆ ಆಗ್ತಾ ಇಲ್ಲ. ತುಂಬಾ ಖುಷಿ ಆಯ್ತು. ಇಂಥ ಒಂದು ಆಪರ್ಚುನಿಟಿ ಇನ್ನೊಮ್ಮೆ ಬೇಗ ಸಿಗ್ಲಿ ಮಂಗಳೂರಲ್ಲಿ ಅಂತ. ಖಂಡಿತ. ಶ್ರೀನಾಥ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ಸೊ ಇಟ್ಸ್ ವಾಸ್ ಒಳ್ಳೆ ಎಕ್ಸ್ಪೀರಿಯನ್ಸು. ಅವರು ಹೆಂಗೆ ಅಂದರೆ ಒಂದು ಸ್ಟ್ರಕ್ಚರ್ಡ್ ಆಗಿ ಬಹಳ ಒಂದು ಸಿಸ್ಟಮೆಟಿಕ್ ಆಗಿ ಹೆಂಗೆ ಒಂದು ನಾರ್ಮಲ್ ಪರ್ಸನ್ನ ಯಾವ ಲೆವೆಲಿಂದ ಯಾವ ಲೆವೆಲಿಗೆ ತೊಗೊಂಡು ಹೋಗ್ಬೇಕು ಅನ್ನೋದು ಭಾಳ ಸ್ಟ್ರಕ್ಚರ್ಡ್ ಆಗಿ ಮಾಡಿರೋದ್ರಿಂದ ಬಹಳ ಬ್ಯೂಟಿಫುಲ್ ಆಗಿದೆ. ಅವ್ರ ಎಕ್ಸ್ಪೀರಿಯೆನ್ಸು, ಅವ್ರ ನಾಲೆಡ್ಜು, ಅವ್ರ ಮಂತ್ರ, ಅದು ಸ್ಪಿರಿಚುವಲ್ ಆಗಿರ್ಬೋದು, ಈ ಹಿಪ್ನೋಸಿಸ್ ಆಗಿರ್ಬೋದು, ಎಷ್ಟು ಸಿಂಪಲ್ ಆಗಿ ನಾರ್ಮಲ್ ಕಾಮನ್ ಪರ್ಸನ್ಸ್ಗೆ ರೀಚ್ ಆಗೋ ಲೆವೆಲ್ಗೆ ಹೇಳಿದ್ದಾರೆ. ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಫೀಲಿಂಗ್.
ಆಮೇಲೆ ನಮ್ಮಲ್ಲಿರೋ ನೆಗೆಟಿವ್ಸ್ನ ಯಾವ ಟೈಪ್ ತೆಗಿಬೇಕು ಅಂತ ಎಲ್ಲ ಸಿಸ್ಟಮೆಟಿಕ್ ಹೇಳಿದ್ದಾರೆ. ರಿಯಲಿ ಹ್ಯಾಟ್ಸ್ ಆಫ್ ಟು ಶ್ರೀನಾಥ್ ಸರ್. ಓಕೆ, ವೆರಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಮೇಲೆ ನಮ್ಮಲ್ಲಿರೋ ಎಲ್ಲದನ್ನು ಒಂಥರ ಏನಾದರೂ ಗೆಲ್ಲಿಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬಿದ್ದಾರೆ. ಅದಂತೂ ಅಮೇಝಿಂಗ್. ಯಾರು ಈ ಲೆವೆಲ್ಗೆ ಹೇಳ್ಕೊಡ್ಬೇಕನ್ನೋದು ಮನೆಯಲ್ಲಿರಾಗಿರ್ಬೋದು, ಯಾರು ಮಾಡಿಲ್ಲ ಈ ಪ್ರಯತ್ನ. ವೆರಿ ಎಷ್ಟು ಸಿಸ್ಟಮೆಟಿಕ್, ಎಷ್ಟು ಸಿಂಪಲ್ ಅಂದರೆ ರಿಯಲಿ ಅದು ಹೆಂಗೆ ಅಂದರೆ ನಾರ್ಮಲ್ ಎಂಥದ್ದು ಬಂದರೂ ಲೇಮನ್ ಪರ್ಸನ್ ಇದ್ರೂ ಅದು ನೀಟಾಗಿ ಅರ್ಥ ಆಗೋಗ್ತದೆ. ಹಿಪ್ನೋಸಿಸ್ ಅಂದ್ರೆ ಯಾವ ಟೈಪ್ ನಾವು ಯಾವ ಟೈಪ್ ಮೈಂಡಲ್ಲಿ ಬ್ಲಾಕೇಜ್ ಆಗಿರ್ತಿದೀವಿ ಅದನ್ನ ಹೆಂಗೆ ಬ್ಲಾಕ್ ರಿಲೀಸ್ ಮಾಡೋದು. ಎಕ್ಸ್ಟ್ರಾರ್ಡಿನರಿ ಇಟ್ಸ್ ಮೋಟಿವೇಶನ್ ಹೈಲಿ ವೆರಿ ಅಪ್ರಿಷಿಯೇಬಲ್ ಜಾಬ್. ಈ ಟೈಪ್ ಮೇಲೆ ನಡೀತಾ ಇರಲಿ. ಎಲ್ಲ ಕ್ಲಾಸಸ್ ಅಟೆಂಡ್ ಮಾಡ್ತೀವಿ, ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು. ಸೊ ನಾವು ಎಲ್ಲದನ್ನು ಅಟೆಂಡ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಇಟ್ಸ್ ವಂಡರ್ಫುಲ್. ಥ್ಯಾಂಕ್ಸ್ ಅನ್ನೋದಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಕನೆಕ್ಟ್ ಆಗಿದ್ದೀವಲ್ಲ, ರಿಯಲಿ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಯಾಕಂದರೆ ಇಷ್ಟೊಂದು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ಹೇಳ್ತಾರೆ, ಎಲ್ಲರೂ ಈ ಲೆವೆಲ್ಗೆ ಹೇಳಲ್ಲ. ಎಲ್ಲ ಬರೀ ದುಡ್ಡು ಮಾಡೋದಕ್ಕೆ ಇದು ಮಾಡ್ತಾರೆ. ಬಟ್ ಇದರಲ್ಲಿ ಯಾವುದನ್ನು ಕಮರ್ಷಿಯಲ್ ಅಂತಲ್ಲ. ಅವಳು ಹೋಲ್ ಹಾರ್ಟೆಡ್ಲಿ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿ ಅವರು ಅಷ್ಟು ಸೀರಿಯಸ್ ಆಗಿ ಎಲ್ಲದನ್ನು ಡಿಸೈನ್ ಮಾಡಿದ್ದಾರೆ. ಎಲ್ಲರೂ ಮನಸ್ಸು ಇರ್ತದೆ. ನಾವು ಈ ಒಂದು ಇವ್ರ ಕನೆಕ್ಟ್ ಆಗಿದ್ದಕ್ಕೆ ನಾನು ಆ ವಿಶ್ವಕ್ಕೆ ಧನ್ಯವಾದ ಹೇಳಬೇಕು. ಸೊ ಇದರಿಂದ ನಮಗೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ವಿದ್ಯಾಸಾರಕ್ಕೆ ಮೊದಲು ಸೇರಿದ್ದೆ, ಒಳ್ಳೆ ಅನುಭವ ಆಗಿದೆ. ಹಾಗೆ ಇದನ್ನು ತೊಂದರೆ ಬಹಳ ಚೆನ್ನಾಗಿದೆ, ಖುಷಿಯಾಗಿದೆ. ಇನ್ನೊಂದು ಕ್ಲಾಸಿಗೆ ಅಟೆಂಡ್ ಮಾಡ್ಬೇಕಂತಿದ್ದೆ. ನಾನು ಕಾಸರಗೋಡು ಫಸ್ಟ್ ಟೈಮ್ ಬರ್ತಿದ್ದೆ. ನಾನು ಕ್ಲಾಸ್ ಎಲ್ಲ ಕೇಳ್ತಿದ್ದೇನೆ ಯೂಟ್ಯೂಬ್ ಅಲ್ಲಿ. ಶ್ರೀ ವಿದ್ಯಾಸಾರಣ ತಗೊಂಡಿದ್ದೆ, ಚೆನ್ನಾಗಿತ್ತು. ಅದು ಕೂಡ ಒಳ್ಳೆ ಎಕ್ಸ್ಪೀರಿಯನ್ಸ್. ಕೆಲವೊಂದು ನಮ್ಗೇನು ವಿಷಯ ಕೆಲವೊಂದು ಗೊತ್ತಿಲ್ಲದೆ ತುಂಬಾ ವಿಷಯ ಇಲ್ಲಿ ಗೊತ್ತಾಗಿದೆ. ಆದ್ರೆ ನೆಕ್ಸ್ಟ್ ಕೂಡ ಕ್ಲಾಸ್ಗೆ ಅಟೆಂಡ್ ಆಗ್ಬೇಕಂತ ಇದೆ. ಬಟ್ ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ಅನುಭವ ಎಲ್ಲ ತುಂಬಾ ಒಳ್ಳೇದಾಯ್ತು. ತುಂಬಾ ಏನೋ ಹೊಸತ್ತು ಒಂದು ಎನರ್ಜಿ ಬಂದಾಗೆ ಆಗ್ತಾ ಉಂಟು. ಇವತ್ತೇನೋ ತುಂಬಾ ಖುಷಿಯಾಗಿ ಗಾಳಿಯಲ್ಲಿ ಹಾರಿದಾಗೆ ಆಗ್ತಾ ಪೊಳಗೆ ಹಾರಿಕೊಂಡು ಹೋಗ್ಬೋದು. ಮತ್ತೆ ವಿದ್ಯಾಸಾರ ಆನ್ಲೈನ್ ಕ್ಲಾಸಿಗೆ ಸೇರಿದ್ದೆ. ಅದು ಕೂಡ ಬೆಳಿಗ್ಗೆ ಈಗ ಪೂಜೆ ಎಲ್ಲ ಮಾಡ್ತಾ ಇದ್ದೇನೆ. ಹೌದಾ? ಒಳ್ಳೆ ಫೀಲಿಂಗ್ಸ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಂದ ಬಂದದ್ದು ನಾವು ಚಿತ್ರದುರ್ಗದಿಂದ. ನಮ್ಮ ಹೆಸರು ಪ್ರೇಮ. ಹೇಗೆ ಅನಿಸ್ತು? ಫಸ್ಟ್ ಟೈಮ್ ಬರ್ತಿದ್ದೀರಾ ಕ್ಲಾಸಿಗೆ? ಇಲ್ಲ, ಫಸ್ಟ್ ಟೈಮ್ ಬಂದಿದ್ದೀನಿ. ಅವ್ರ ವಿಡಿಯೋಸ್ ಎಲ್ಲ ಸುಮಾರು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ. ಸಬ್ಸ್ಕ್ರೈಬರ್ ಪ್ರತಿಯೊಂದು ವಿಡಿಯೋನು 2-3 ಸರಿ ನೋಡ್ತೇನೆ ಮೇಡಮ್. ಅಷ್ಟೊಂದು ಅರ್ಥ ಮಾಡ್ಕೊಳ್ಳೋದಿದೆ. ಸರ್ ತುಂಬ ನಾಲೆಜ್ ಇದೆ ಅವರಿಂದ. ಇನ್ನೂ ನಾವು ಭಾಳ ಕಲಿಬೇಕಿದೆ. ಫಸ್ಟ್ ಈ ಸೆಷನಿಗೆ ಬಂದು ನಾನು ಗೃಹಿಣಿಯಾಗಿ ಮನೆ ಮಕ್ಕಳು ಗಂಡ ಅಂತ ಬರೀದ್ರಲ್ಲೇ ಇರ್ತಿದ್ದೆ. ಇವರಿಂದ ಇವತ್ತು ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು, ನಮ್ಮನ್ನ ನಾವು ಕಂಡುಕೋಬೇಕು, ನಾವು ಪ್ರೀತಿ ಮಾಡ್ಬೇಕು ಅನ್ನೋದು ಇಲ್ಲಿಂದ ಗೊತ್ತಾಯ್ತು ನನಗೆ. ಅದಕ್ಕೆ ನಾಳೆಯಿಂದ ಇದನ್ನ ನಾನು ಮಾಡ್ತೀನಿ. ಇನ್ನ ಸರ್ರಿಂದ ತುಂಬಾ ನಾಲೆಜ್ ಬೇಕು ಮೇಡಮ್ ನಮಗೆ. ನಾನು ಇನ್ನೆಲ್ಲ ಸೆಷನ್ಸ್ನು ಅಟೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿಂದ ಫಸ್ಟ್ ಟೈಮ್ ಬರ್ತಿದ್ದೀರಾ? ಸೆಕೆಂಡ್ ಟೈಮ್ ಬರ್ತಿದ್ದೀರಾ? ಹೇಗೆ ಅನಿಸ್ತು ಸರ್ ನಿಮಗೆ? ತಮ್ಮ ಅನುಭವವನ್ನು ಹಂಚ್ಕೊಳ್ಳಿ ನಮ್ಮ ಜೊತೆ. ವಿಷ್ಣುವರ್ಧನ. ಹೇಗೆ ಅನಿಸ್ತದೆ ಈ ಕ್ಲಾಸ್? ತುಂಬ ಚೆನ್ನಾಗಿದೆ ಕ್ಲಾಸ್. ನಾವು ತುಂಬ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದಿದ್ವಿ ಕ್ಲಾಸ್ಗೆ. ನಾವು ಕಲಿಬೇಕು ಅಂತಂದು ಅಂದರೆ ಬಟ್ ನಾವು ಏನೋ ಮಾಡಬೇಕು ಅಂತಲೇ ಬಂದಿದ್ವಿ. ಸರಿ, ಇದು ಸನ್ಮಾನ ಮಾಡಬೇಕಂತ ಬಟ್ ಇವತ್ತು ಮಾಡಿದ್ದು ಮೇಡಮ್ ತುಂಬ ಚೆನ್ನಾಗಿದೆ. ನೆಟ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮು ಈ ಥರ ಒಂದು ಟ್ರಾನ್ಸ್ಫಾರ್ಮೇಷನ್ ಇದೆ. ಇಷ್ಟೊಂದು ಹೊತ್ತು ನನ್ನ ಜೀವನದ ಎಲ್ಲದನ್ನು ನಾನಿವತ್ತು ನೆನಪಿಸ್ಕೊಳ್ಳೋಂಥ ಒಂದು ಕ್ಷಣ ನನಗೆ ಇವತ್ತು ಸಿಕ್ಕಿದೆ. ಅದು ಗುರುಜಿಯವ್ರ ಕಡೆಯಿಂದ ಸಿಕ್ಕಿದೆ. ತುಂಬ ಇದಾಗಿದೆ, ತುಂಬ ಅದ್ಭುತ. ನಾನು ತುಂಬ ಫೀಲ್ ಆಗುತ್ತೆ. ಅದೊಂದು ಸಖತ್ ಎಕ್ಸ್ಪೀರಿಯನ್ಸ್ ನನಗೆ. ಎಲ್ಲಿಂದ ಬಂದಿದೆ? ಬಂಟ್ವಾಳ. ಹೇಗೆ ಅನಿಸ್ತು? ಫಸ್ಟ್ ಟೈಮ್ ಬರ್ತಿದ್ದೀರಾ ಕ್ಲಾಸಿಗೆ? ಫಸ್ಟ್ ಟೈಮ್. ಹೇಗೆ ಆಫ್ಲೈನ್ ಕ್ಲಾಸ್ ಎಲ್ಲ ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗ್ತಿದ್ವಿ. ಶ್ರೀವಿದ್ಯೆದು ಮತ್ತೆ ಆಕರ್ಷಣ ಶ್ರೀವಿದ್ಯೆ 2 ಸಲ ಅಟೆಂಡ್ ಆಗಿದೆ. ಆಕರ್ಷಣ ಅದ್ಭುತವಾದ ಕ್ಲಾಸ್ ಅಲ್ಲ? ಇದು ಹೇಗೆ ಅನಿಸ್ತು? ಇದು ಒಳ್ಳೇದುಂಟು ಮೇಡಮ್, ಖುಷಿ ಆಯ್ತು. ಶ್ರೀನಿವಾಸ್ ಸರ್ ನೋಡೋದೇ ಒಂದು ಖುಷಿ ಅಲ್ಲ. ಯೋಷಿತಾ. ಎಲ್ಲಿಂದ ಬಂದದ್ದು? ಮಾರಿಪಳ್ಳ. ಫಸ್ಟ್ ಟೈಮ್ ಬರ್ತಿದ್ದೀರಾ? ಆಫ್ಲೈನ್ ಫಸ್ಟ್ ಟೈಮ್. ಹೇಗೆ ಅನಿಸ್ತು ಕ್ಲಾಸಸ್? ಅವತರಣಿ ಅಂತ. ಎಲ್ಲಿಂದ ಬಂದದ್ದು? ಗದಗ. ಫಸ್ಟ್ ಟೈಮ್ ಬರ್ತಿದ್ದೀರಾ? ಇಲ್ಲ, 5th. ಓ ಸೂಪರ್. 5th. ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿದೆ, ತುಂಬಾ ರಿಲ್ಯಾಕ್ಸ್ ಆಗಿದೆ ಮೈಂಡ್.
ಬಾಡಿ ಕೂಡ ತುಂಬಾ ಚೆನ್ನಾಗಿದೆ. ಫಸ್ಟಿಗಿಂತ ಇವಾಗ ನಿಮ್ಗಿಂತ ಡಿಫ್ರೆನ್ಸ್ ಅಂತ ಅನಿಸ್ತು ಜೀವನದಲ್ಲಿ ಕೂಡ ದಿನನಿತ್ಯ ಜೀವನದಲ್ಲಿ ಕೂಡ. ಫೈನಾನ್ಷಿಯಲ್ ಆಯಿತು ಮತ್ತೆ ಮೈಂಡ್ ತುಂಬಾ ಫಾಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ರು. ನಾಗರತ್ನ ಚಿತ್ರದುರ್ಗ. ಹೇಗೆ ಅನಿಸಿತು ಕ್ಲಾಸ್? ಮೇಡಮ್ ಇದು ನಾನು ಸೆಕೆಂಡ್ ಟೈಮ್, ಲಾಸ್ಟ್ ಟೈಮ್ ಬೆಂಗಳೂರಲ್ಲಿ ನಾನು ಅಟೆಂಡ್ ಮಾಡಿದ್ದೆ. ಅಂದ್ರೆ ಅವಾಗ ಏನು ನಾನು ಜಸ್ಟ್ ಯೂಟ್ಯೂಬ್ ನೋಡ್ಕೊಂಡು ನಾನು ಫಾಲೋ ಮಾಡ್ಕೊಂಡು ಬಂದಿದ್ದೆ. ಅಂದ್ರೆ ಯಾರಿಂದ ರೆಫರ್ ಆಗಿರ್ಲಿಲ್ಲ, ಓನ್ ಇಂಟ್ರೆಸ್ಟ್ ಇಂದ ಬಂದೆ. ಮೇಡಮ್ ನಂಗೆ ನಿಜ ಹೇಳ್ಬೇಕಂದ್ರೆ ನನಗೆ ನೇರಾನೇ ಮಾತಾಡಿ ರೂಢಿ, ಎಲ್ಲೂ ಏನು ನಾನು ಆಚೆ ಈಚೆ ಹೇಳೋದಿಲ್ಲ. ಯಾವಾಗಲೂ ಮನೇಲೂ ಅಷ್ಟೇ ನೇರ ಮಾತು ಹೇಳ್ತೀನಿ. ನಂಗೆ ಏನೋ ತುಂಬ ಸಾಧನೆ ಮಾಡಿದ್ದೀನಿ ಅಂತಲ್ಲ, ಇದನ್ನು ಕ್ಲಾಸ್ ಕೇಳ್ಕೊಂಡು ಹೋಗ್ಬಿಟ್ಟು ನಂದು ವರ್ಕ್ ಮಾಡಬೇಕಿತ್ತು, ಬಟ್ ಅದೇನೋ ಅರ್ಧ ಆಗ್ತಾ ಇದೆ. ಜಸ್ಟ್ ಕ್ಲಾಸ್ ಅಟೆಂಡ್ ಮಾಡಿದ್ದಕ್ಕೆ ಏನಿದೆಯೋ ಮೇಡಮ್, ನಾನು ಹೆಂಗಿದ್ದೆ ಅಂದರೆ ಒಂದು ಮೊಟ್ಟೆ ಒಳಗಡೆ ನನಗೆ ಇನ್ಯಾವುದು ದಾರಿ ಕಾಣೋದೇ ಇಲ್ಲ, ಆ ಥರ ಇದ್ದಿದ್ದು ಮೇಡಮ್. ನನಗೆ ದಾರಿನೇ ಓಪನ್ ಆಗ್ತಾ ಇರಲಿಲ್ಲ. ಈಗ ಜಸ್ಟ್ ನಾನು ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಹೋಗಿ ಆ ಹೀಲಿಂಗ್ ತೊಗೊಂಡ್ಮೇಲೆ ನನಗೆಲ್ಲ ಒಂದೊಂದೇ ದಾರಿಗಳು ನನ್ನ ಲೈಫಲ್ಲಿ ಓಪನ್ ಆಗ್ತಿದೆ ಮೇಡಮ್. ಅಂದರೆ ನಂಗೆ ದಾರಿನೇ ಕಾಣಲ್ಲ ಅಂತಿದೆ, ಏನೂ ಬೆಳಕೆ ಇಲ್ಲ ಅಂತಿದೆ, ಅದೆಲ್ಲ ಒಂದೊಂದೇ ನನಗೆ ಓಪನ್ ಆಗ್ತಾ ಇದೆ. ಆಮೇಲೆ ಮನಿ ಬ್ಲಾಕೇಜ್ ಮೇಡಮ್, ನನಗೆ ಗೊತ್ತಿಲ್ಲದೇನೆ ನಾನು ಏನು ರೀಚ್ ಆಗ್ಬೇಕು ಅಂದ್ಕೊಂಡಿದ್ದೀನೋ ಅದು ಹೇಳ್ಕೊಂಡು ನನ್ನನ್ನೇ ಹೋಗ್ತಾ ಇದೆ ಮೇಡಮ್. ಅಂದರೆ ನನ್ನ ಎಫರ್ಟ್ ಕೂಡ ಅದಕ್ಕೆ ಬೇಕು ಸರ್. ಆ ಎಫರ್ಟನ್ನು ಹಾಕೋಕ್ಕೆ ಸರ್ ಏನೆಲ್ಲ ನಮಗೆ ಮಾರ್ಗಗಳನ್ನು ಹೇಳ್ಕೊಟ್ಟಿದ್ದಾರೆ. ಬಟ್ ನಮ್ಮ ಟೈಮಿಂಗ್ ಪ್ರಾಬ್ಲಮಲ್ಲಿ ನಾವು ಸ್ವಲ್ಪ ಹಿಂದೆ ಆಗ್ತಿದ್ದೀವಿ. ಬಟ್ ನಾನು ಮುಂದಿನ ದಿನಗಳಲ್ಲಿ ಅಂತೂ ಖಂಡಿತ ಸರ್ ಹೇಳ್ಕೊಟ್ಟಿದ್ದೆ ನಾ ಪ್ರತಿಯೊಂದು ಇಂಚನ್ನು ನಾನು ಫಾಲೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇಂಥ ಸರ್ ಸಿಕ್ಕಿರೋದು ನಮಗೆ ನಮ್ಮ ಅದೃಷ್ಟ ಅಂತ ಹೇಳ್ಬೇಕು ಮೇಡಮ್. ಇಂಥ ಕ್ಲಾಸಸ್ ಎಲ್ಲ ನಾವು ಅದೇ ಹೇಳ್ತಾರ ಪೂರ್ವ ಜನ್ಮದ ಏನೋ ಪುಣ್ಯ ಇರಬೇಕು, ಈ ಥರದ್ದು ಏನೋ ಸಿಗಬೇಕು ಅಂದರೆ ಒಳ್ಳೇದು ಸಿಗ್ಬೇಕಂದ್ರೆ ನಾವು ಏನಾದರೂ ಒಂದಷ್ಟು ಮಾಡಿರಬೇಕು. ಸರ್ ಅಂತ ಶ್ರೀನಾಥ್ ಸರ್ ಅಂತ ಸರ್ ಸಿಕ್ಕಿರೋದು ನಮ್ಮೆಲ್ಲರ ಅದೃಷ್ಟನೇ ಸರಿ ಅಂತ ಹೇಳ್ತೀನಿ. ಸರ್ ಆಶೀರ್ವಾದ ಆಮೇಲೆ ಅವರ ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲೂ ಹೀಗೆ ಇರಲಿ ಅಂತ ಹೇಳ್ತಾ ನಾನು ನನ್ನ ಹೆಸರು ಅಕ್ಷತಾ ಅಂತ, ಉಡುಪಿಯಿಂದ. ಫಸ್ಟ್ ಟೈಮ್ ಬರ್ತೀನಿ? ಇಲ್ಲ ಇದು 5th ಟೈಮ್. ಹೌದಾ? ಹೇಗೆ? ಆ್ಯಕ್ಚುಲಿ ಫಸ್ಟ್ ಟೈಮ್ ಏನು ಗೊತ್ತಾಗಲಿಲ್ಲ. ಒಂದು ಅದೇ 5 ಟೈಮ್ಸ್ ಬಂದಾಗ ನಿಮಗೆ ಎಲ್ಲ ಕರೆಕ್ಟಾಗಿ ಅರ್ಥ ಆಗ್ತದೆ ಏನಂತ ಹೇಳಿ. ಸರ್ ಕ್ಲಾಸಿಂದ ನನಗೆ ತುಂಬ ಚೇಂಜಸ್ ಆಗಿದೆ. ಅದೇ ಈಗ ತುಂಬ ಹೆಲ್ಪ್ ಆಯ್ತು ನನಗಂತೂ ಪರ್ಸ್ನಲಿ. ಇಲ್ಲ, ಇದು 6th ಟೈಮ್. ಹೌದಾ? ಪ್ರತಿ ಸತಿ ಬರುವಾಗ ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ನಿನ್ನೆ ಒಂದು ಥಿಯರಿಯಲ್ಲಿ ಒಳ್ಳೆ ಒಂದು ಪಾಯಿಂಟಲ್ಲಿ ನಮಗೆ ಆ ಪಾಯಿಂಟನ್ನು ಇಟ್ಕೊಂಡ್ರೆ ಬೇರೆ ಬೇರೆ ಮೈಂಡಿನ ಬಗ್ಗೆ ಯಾವ ರೀತಿಯಿಂದ ಮೈಂಡ್ ವರ್ಕ್ ಮಾಡ್ತಾರೆ ಆ ಒಂದು ಆ ಥಿಯರಿಯಲ್ಲಿ ನಮಗೆ ಕ್ಲಿಯರ್ ಆಗಿ ತಿಳಿಸ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು.